ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲ್ಲ, ನಾನು ಆರ್ ಅಶೋಕ್ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ವಿರೋಧ ಪಕ್ಷದ ನಾಯಕ ನಾಲಾಯಕ್ ಅಂತ ಹೇಳಿದ್ರಲ್ಲ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿಗಳ ಮನೆ ಮುಂದೆ ಕೂತಿದ್ದಕ್ಕೆ ನಾಲಾಯಕ್. ನೀವು ಕಾಂಗ್ರೆಸ್ ಪಕ್ಷದ ಎದುರುಗಡೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುತ್ತಿಗೆ ಹಾಕಕ್ ಹೋಗಿದ್ರಲ್ಲ ಕಚೇರಿಗೆ, ಹಾಗಾದ್ರೆ ನೀವು ಲಾಯಕ್ಗಳ? ಹಿಂದೂ ಧರ್ಮದ ಮೇಲೆ, ಹಿಂದೂಗಳು ಎಲ್ಲಿಂದ ಬಂದ್ರಿ? ಇದ್ರಲ್ಲಿ ಬಿಜೆಪಿಯಲ್ಲೂ ಹಿಂದೂಗಳಿದ್ದಾರೆ, ಕಾಂಗ್ರೆಸ್ ಅಲ್ಲೂ ಹಿಂದೂಗಳಿದ್ದಾರೆ. ಹಾಗಾದ್ರೆ ನಿಜವಾದ ಹಿಂದೂಗಳು ಬಿಜೆಪಿ ಅವರು, ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ಹಿಂದೂಗಳು ಅಲ್ಲ ಅಂತನ? ಹಿಂದೂ ಫ್ಯಾಕ್ಟ್ರಿ ಅದಕ್ಕೆ ಬರುತ್ತೆ ನಿಮ್ಗೆ? ಹಿಂದೂ ಅಂತ ಮಾತಾಡಿ ಎಲ್ಲದಕ್ಕೂ ಹಿಂದೂ ಪದ ಬೆರೆಸ್ತಿರಲ್ಲ, ಏನಿದು? ಆಮೇಲೆ ಕಾಕ್ರೋಚ್ ಜನತಾ ಪಾರ್ಟಿ, ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ, ಕಾಕ್ರೋಚ್ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಏನು ಅಶೋಕ್ ಅವರೇ ನೀವು ಹೇಳ್ತಾ ಇದ್ದೀರಲ್ಲ? ಹಾಗಾದ್ರೆ ಜೆ ಪಿ ನಡ್ಡಾ ಅವರು ಮಾತಾಡಕ್ ಸುಮ್ಮನೆ ಚಂದಕ್ಕೆ ಹೋಗಿದ್ರೇನು? ದೇಶದ್ರೋಹಿಗಳ ಜೊತೆಗೆ ನಡ್ಡಾ ಅವ್ರಿಗೆ ಏನ್ ಮಾತುಕತೆ? ಬರ್ರಿ ಮಾತಾಡೋಣ ಅಂತ ಎದಕ್ ಕರೀತಾರೆ? ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ರು ನಡ್ಡಾ ಅವರು ಮತ್ತೆ ಇನ್ನೊಬ್ರು ಜಿತೇಂದ್ರ ಸಿಂಗ್ ಅವರು? ವಾಂಗ್ಚುಕ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬರಕ್ಕೆ. ಅವರು ಪಾಕಿಸ್ತಾನದವರು, ಅವ್ರು ಚೀನಾ ಬೆಂಬಲಿಗರು ಅನ್ನೋದಾದ್ರೆ ನಿಮ್ಮ ಸಚಿವರು ಯಾಕೆ ಹೋಗಿದ್ರು ಮಾತಾಡ್ಸ್ಕೊಂಡ್ ಬರಕ್ಕೆ? ಇವತ್ತು ಮೊಟ್ಟೆ ಹೊಡೆದಿದ್ದಾರೆ ಅಥವಾ ಇನ್ನೊಂದು ಮಾಡಿದ್ದಾರೆ ಅಂದ್ರೆ ಪೊಲೀಸರು ತನಿಖೆ ಮಾಡ್ಲಿ. ನಿಜಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಹೊಡೆದಿದ್ದಾರೆ, ನಿಮ್ಮ ಮೇಲೆ ಹಲ್ಲೆ ಮಾಡಿದಾರೆ ಅಂದ್ರೆ ಅವ್ರನ್ನು ಕೂಡ ಒದ್ದೊಳಗಾಕ್ಬೇಕು. ದಿ ಸೇಮ್ ಟೈಮ್ ಇದು ಕೊತ್ವಾಲ್ ರಾಮಚಂದ್ರ ಅವರ ಆಡಳಿತ. ಹಾಗಾದ್ರೆ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ರಲ್ಲ ಕೇಂದ್ರ ಸರ್ಕಾರ, ಹಾಗಾದ್ರೆ ಅವರು ಏನು ಅವಾಗ ಗೋಡ್ಸೆ ಉಪವಾಸ ಸತ್ಯಾಗ್ರಹ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡ ಪಿತಾಮಹ ಗಾಂಧೀಜಿ ಅವರು ಗುಂಡಿಟ್ಕೊಂಡಲ್ಲ, ಹಾಗಾದ್ರೆ ನೀವು ಆ ಸಂತತಿನಾ? ಇವರು ಕೊತ್ವಾಲ್ ಆಡಳಿತ, ಹಾಗಾದ್ರೆ ಅಲ್ಲಿ ಗೋಡ್ಸೆ ಆಡಳಿತ ಏನು? ಏನ್ ಮಾತಾಡ್ತೀರಿ? ಒಂದಕ್ಕೊಂದು ಕಂಪ್ಯಾರಿಸನ್ ಇಲ್ದಂಗೆ. ಅರ್ಥನೇ ಇಲ್ಲಪ್ಪ ಇವ್ರು ಮಾತಾಡೋದು ಆರ್ ಅಶೋಕ್ ಅವರು. ಹಾಗಾದ್ರೆ ನೀವು ಪ್ರೂವ್ ಮಾಡಿ, ಅಲ್ಲಿ ವಿದ್ಯಾರ್ಥಿಗಳು ಏನ್ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಅವರು ದೇಶದ್ರೋಹಿಗಳು ಅನ್ನೋದನ್ನ ಆರ್ ಅಶೋಕ್ ಅವ್ರು ಪ್ರೂವ್ ಮಾಡ್ಬೇಕು. ಇಲ್ದಿದ್ರೆ ವಿದ್ಯಾರ್ಥಿಗಳು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತಾರೆ. ನೀವು ಪ್ರೂವ್ ಮಾಡ್ಬೇಕು ಅವ್ರು ದೇಶದ್ರೋಹಿಗಳು ಅಂತ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಪಾಕಿಸ್ತಾನ ಮತ್ತು ಚೀನಾ ಸಪೋರ್ಟರ್ಸ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಆರ್ ಅಶೋಕ್ ಅವರು. ನೀವು ಕಾಂಗ್ರೆಸ್ನ ಟೀಕೆ ಮಾಡಿ, ರಾಹುಲ್ ಗಾಂಧಿನ ಟೀಕೆ ಮಾಡಿ, RCB ಕಾಲ್ ತುಳಿತಾ ಇದ್ದಾಗ ಎಲ್ಲೋಗಿದ್ಯಪ್ಪ ನೀನು ರಾಹುಲ್ ಗಾಂಧಿ ಅಂತ ಕೇಳಿ ನಾವು ಒಪ್ಕೋತೀವಿ. ಬಿಡದಿ ಹೋರಾಟ ನಡೀತಾ ಇದೆ, ರೈತರು ಭೂಮಿ ಕಸಿದ್ಕೊಳ್ತಾ ಇದ್ದಾರೆ, ಎಲ್ಲಿದೆಯಪ್ಪ ರಾಹುಲ್ ಗಾಂಧಿ ಕೇಳಿ ನಾವು ಒಪ್ಕೊಳ್ತೀವಿ. ಆದರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ಅವ್ರು ದೇಶದ್ರೋಹಿಗಳು ಅಂತ ಸಾರಾ ಸಗಟಾಗಿ ಸರ್ಟಿಫಿಕೇಟ್ ಕೊಡೋದಕ್ಕೆ ನೀವ್ಯಾರು? ರಾಜಕೀಯಕ್ಕೆ ನೀವು ಅವ್ರ ಕಚೇರಿ ಮುತ್ತಿಗೆ ಹಾಕ್ತಾ ಇದಾರೆ, ಅವ್ರು ನಿಮ್ ಕಚೇರಿ ಮುತ್ತಿಗೆ ಹಾಕ್ತಾ ಇದಾರೆ, ಒಬ್ರಿಗೊಬ್ರು ಏನಾದ್ರು ಮಾತಾಡ್ಕೊಂಡು ಹಾಳಾಗೋಗ್ರಿ ಅತ್ಲಾಗೆ. ಏನ್ರಿ ಈ ದೇಶ? ಅದಕ್ಕೆ ಹೇಳೋದು, ಈ ದೇಶದ ಕತ್ತೆ ಎಷ್ಟೇ ಕಣಮ್ಮಿ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲ ಮೀ ಅಂತ. ಅದಕ್ಕೆ ಚಿಂತೆ ಮಾಡ್ಕೊಡ್ದು ನಿಮ್ಮಂಥವ್ರದ್ದೆಲ್ಲ, ಅದಕ್ಕೆ ಜಂಜಿಗಳು ನಿಮ್ ದೂರ ಇಟ್ಟಿರೋದು. ಈ ಬಗ್ಗೆ ಮಾತಾಡೋದಕ್ಕೆ ಈಗ ಹರಿಪ್ರಸಾದ್ ಅವರು ಯಾವ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ನಿಖರವಾದ ಮಾಹಿತಿ ಇದ್ರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿ. ಕೇಂದ್ರದಲ್ಲೂ ನಿಮ್ಮ ತಡಿಪಾರ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು, ತಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ಕ್ರಮ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ಆ ಥರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ, ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು ಚಾಕು ಅಂತ ಮಾತಾಡ್ತಾ ಇದ್ದಾರೆ ರಾಜಕೀಯ ದುರುದ್ದೇಶದಿಂದ. ಆಲ್ ರೈಟ್, ನೋಡಿ ಸೆಲ್ಫ್ ಡಿಫೆನ್ಸ್ಗೆ ಮೊಟ್ಟೆ ಎಸದ್ಬಿಟ್ರಂತೆ. ಏನು ಮೊಟ್ಟೆ ಎಸದ್ಬಿಟ್ರೆ ಗನಾಂಧಾರಿ ಲೀಡರ್ಸ್ ಆಗೋಗ್ತಾರೆ ಇವರೆಲ್ಲರೂ. 71 ಜನ ನೇಣ ಹಾಕೊಂಡ್ರಲ್ಲ, ಅವಾಗೇನು ಕಡಲೆಕಾಯಿ ತಿಂತಿದ್ರೇನು ಎಲ್ಲಾ ಪಕ್ಷದವ್ರು ಕುತ್ಕೊಂಡು? ಇಲ್ಲ ಇನ್ನೇನು ಅಲ್ಲೆಲ್ಲಾದ್ರೂ ಬಿಡದಿ ಹೊಲದಲ್ಲಿ ಹೋಗಿ ಏನಾದ್ರು ಗೆಣಸ್ ಕೆತ್ತಕ್ ಹೋಗಿದ್ರ? ಅವಾಗ ಮಾತಾಡಕ್ ಆಗಿಲ್ಲ, ನಿಮ್ ಶಕ್ತಿ ಇರ್ಲಿಲ್ಲ. ಇಂಥ ರಾಜಕೀಯ ನೋಡೇ ವಿದ್ಯಾರ್ಥಿಗಳು ಬೇಸತ್ತಿರೋದು. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು. ಸರ್ ತಮ್ಗೆ ಸ್ವಾಗತ. ಅದೇ ರೀತಿ AIDSO ರಾಜ್ಯ ಖಜಾಂಚಿ ಸುಭಾಷ್ ಇದ್ದಾರೆ, ಸರ್ ತಮಗೂ ಸ್ವಾಗತ. ಇನ್ನು ಆಮ್ ಆದ್ಮಿ ಪಾರ್ಟಿಯ ವಕ್ತಾರರಾದ ರವಿ ದಾಸಪ್ಪ, ತಮಗೂ ಸ್ವಾಗತ. ಇನ್ನು ಅಕ್ಸಾ ಅಧ್ಯಕ್ಷರಾದಂತ ಕಾಂತಕುಮಾರ್ ಇದ್ದಾರೆ, ಕಾಂತಕುಮಾರ್ ತಮಗೂ ಸ್ವಾಗತ. ಇನ್ನು ನಮ್ಮೊಂದಿಗೆ ಬಿಜೆಪಿ ವಕ್ತಾರಂತ ಜಯದೇವ್ ಇದ್ದಾರೆ, ಜಯದೇವ್ ಅವರೇ ತಮಗೂ ಸ್ವಾಗತ. ಮೊದಲನೇದಾಗಿ ಕಾಂತಕುಮಾರ್, ಏನ್ ಅನ್ಸುತ್ತೆ ಈಗ ಪಾಲಿಟಿಕ್ಸ್ ನೋಡ್ತಾ ಇದ್ರೆ? ಏನ್ರಿ ಇವ್ರು ಹೈಜಾಕ್ ಮಾಡ್ಬಿಟ್ರಲ್ಲ ರೀ? ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಟಿಮೇಟ್ ಇಲ್ಲಿ ಈ ಒಂದು ಡೆಮೋಕ್ರೆಸಿಕ್ ಸಿಸ್ಟಮ್ ಅಲ್ಲಿ ಅಲ್ಟಿಮೇಟ್ ಯೂತ್ಸೇ ಲಾಸ್ ಆಗ್ತಾ ಇದೆ.
ಅಂದ್ರೆ ಒಂದು ಶಾಂತಿಯುತ ಪ್ರತಿಭಟನೆನ ಇಷ್ಟು ವರ್ಸ್ಟ್ ಲೆವೆಲಿಗೆ ತಗೊಂಡೋಗಿ ಇಡೀ ನಮ್ಮ ದೇಶದ ರೆಪ್ಯುಟೇಷನ್ ಹಾಳು ಮಾಡ್ತಿದ್ದಾರೆ ಇವತ್ತು. ಹೆಂಗ್ ಹಾಳು ಏನ್ ಸರ್ ಈ ಚೈನಾ ಪಾಕಿಸ್ತಾನ ಈ ತರದ ದೇಶಗಳು ಬೆಂಬಲ ಕೊಡ್ತಿರುವಂತ ಈ ಕಾಕ್ರೋಚ್ ಪಾರ್ಟಿಗಳು ದೇಶ ವಿರೋಧಿ ಚಟುವಟಿಕೆಗಳು ಅಂತ ಹೇಳ್ತಾ ಇದಾರೆ ಅವರು. ಇದು ಅವರಿಗೆ ಅಷ್ಟಂತಂದಿದ್ರೆ ಈಗ 20 ಜನ ಮಕ್ಕಳು ತೀರ್ಕೊಂಡ್ರಲ್ಲ PUC ನೀಟ್ ಎಕ್ಸಾಮ್ ಬರ್ದು, ಇಷ್ಟು ದಿನ ಬೇಕು ಅವ್ರನ್ನ ಕರೆಸು. ಆಲ್ಮೋಸ್ಟ್ 1 ತಿಂಗಳು ಹೋರಾಟ ಮಾಡಿದ್ರದು. 1 ತಿಂಗಳಿಂದ ಮೇ 3ನೇ ತಾರೀಕು ಇವ್ರ ಪೇಪರ್ ಲೀಕ್ ಆಗಿರೋದು. ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಬಂದು 20 ದಿನ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ಅಂತಂದರೆ ಒಳ್ಳೆ ಸತ್ತೆಣ ಎತ್ಕೊಂಡು ಹೋದಂಗೆ ಸೋನಮ್ ವಾಂಗ್ಚೂರ್ನ ಎತ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಇವತ್ತು ಅಷ್ಟು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಅಂಥದ್ರಲ್ಲಿ ಇವರೇ ಬೇಕು ಅಂತ ಹೇಳಿ ಕಲ್ಲು ಲಾರಿಗಳನ್ನೆಲ್ಲ ತೊಗೊಂಬಂದು ನಿಲ್ಸ್ಕೊಂಡು ಇವರೇ ಜಗಳ ಹಚ್ಬಿಟ್ಟು ಇವತ್ತು ಶಾಂತಿಯುತ ಪ್ರತಿಭಟನೆನ ಇವತ್ತು ಈ ಮಟ್ಟಿಗೆ ತೊಗೊಂಬಂದಿದ್ದಾರೆ. ಮತ್ತು ಇನ್ನೊಂದೇನಂದ್ರೆ ಮೇಡಮ್, ಇದು ಈ ಯೂತ್ಸ್ನ ನಮ್ಮ ದೇಶದಲ್ಲಿ 142 ಕೋಟಿ ಪಾಪ್ಯುಲೇಷನಲ್ಲಿ ಮೋರ್ ದೆನ್ 65% ಯೂತ್ಸ್ ಇರೋದು. ಯೂತ್ಸ್ನ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಎದುರಾಕೊಂಡೋಗಿ ಹೋಗ್ಬಾರ್ದು. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ಸ್. ಯಾಕೆ ಈ ಒಂದು ಇದರಿಂದ ಈ ಒಂದು ಹೋರಾಟಕ್ಕೆ ಇಷ್ಟೆಲ್ಲ ಹತ್ತಿಕ್ಕ ಬದಲು ಆ 20 ಜನ ತೀರ್ಕೊಂಡ್ರಲ್ಲ ಅವ್ರಿಗೆ ಏನಾದರೂ ಒಂದು ಕಾಂಪೆನ್ಸೇಷನ್ ಕೊಡಿ. ಇಲ್ಲ ಮುಂದೆ ಈ ಥರ ಎಕ್ಸಾಮ್ಸ್ ಏನು ಮಾಡ್ಕೊಳಲ್ಲ. ಒಂದಷ್ಟು ಪೋಸ್ಟರ್ಸು 23 ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರೆ ನೀಟ್ ಎಕ್ಸಾಮ್ಸು. ಇರೋದೇ 1,36,000 ಸೀಟ್ಸು. ಆ ನಂಬರ್ ಆಫ್ ಪೋಸ್ಟ್ ಸೀಟ್ ಜಾಸ್ತಿ ಮಾಡಿ, ಕ್ವಾಲಿಟಿ ಎಜುಕೇಷನ್ಸ್ ಕೊಡಿ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಈ ಹೋರಾಟ ಹಿಂಗೆ ಕಂಟಿನ್ಯೂಸ್ ಆಯ್ತು ಅಂದರೆ 1 ವಾರ 10 ದಿನ ಇನ್ನೊಂದು ತಿಂಗಳು ಇದೇ ಥರ ಹೋರಾಟ ಆಯ್ತು ಅಂದರೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಏನೋ ಒಂದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಲ್ಲ ಮೇಡಮ್, ಅದು 100% ಹೇಳ್ತೀನಿ, ₹1 ದುಡ್ಡು ಬರಲ್ಲ. ಅನ್ಎಂಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ ಹೋಗುತ್ತೆ. ಹೊಸ ಏನು ಇಂಡಿಯಾದಲ್ಲಿ ಕಂಪ್ನಿ ಇದೆ ಅವನ್ನೆಲ್ಲ ವಾಪಸ್ ತೊಗೊಂಡೋಗ್ತಾರೆ. ಯಾಕೆ ಅಂತಂದರೆ ಈಗ ನಮ್ಮ ನೆರೆಹೊರೆ ದೇಶಗಳು ಯಾವ ರೀತಿ ಆಯಿತು ಯೂತ್ಸ್ನ ಎದುರಾಕೊಂಡು, ಆ ರೀತಿ ನಮ್ಮ ಇಂಡಿಯಾದಲ್ಲಿ ಆಗೋದು ಬೇಡ. ಯಾಕೆ ಅಂತಂದರೆ ನಾವು ಕಟ್ಟಿರೋಂಥ ಟ್ಯಾಕ್ಸ್ ಮನಿಯಿಂದ ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಯೂತ್ಸು ಎಜುಕೇಟೆಡ್ ಯೂತ್ಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅವ್ರು ಏನು ಕೇಳ್ತಾ ಇದ್ದಾರೆ, ನಿಮ್ಮ ಆಸ್ತಿ, ನಿಮ್ಮ ಮನೆ ಆಸ್ತಿ ಕೇಳ್ತಾ ಇಲ್ಲ. ಇವರೆಲ್ಲ 100 ಕೋಟಿ 1000 ಕೋಟಿ ಆಸ್ತಿ ಮಾಡಿಕೊಂಡು ಇವ್ರ ಮಕ್ಕಳು ಎಜುಕೇಷನ್ ಕೊಟ್ಟು ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ.